ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ಆ್ಯಕ್ಚುಲಿ ನಾನು ನನ್ನ ತವ್ರ ಮನೆಗೆ ನಾನು ಸಂಡೇ ಈವ್ನಿಂಗೇ ಬಂದಿದ್ದು. ಹಾಗೆ ಮಂಡೇ ನಾನು ಇವಾಗ ಈವ್ನಿಂಗ್ ಆಗಿದೆ. ನಾನು ಇವಾಗ ಸ್ವಲ್ಪ ಚನ್ನಪಟ್ಟಣಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಯಾಕಂದರೆ ಟ್ಯೂಸ್ಡೇ ನಾಗರ ಪಂಚಮಿ ಇರೋದ್ರಿಂದ ಮಮ್ಮಿ ಸ್ವಲ್ಪ ಕೆಲವೊಂದು ಐಟಮ್ಸ್ ಕೂಡ ಹೇಳಿದರು ತೊಗೊಬರೋದಕ್ಕೆ. ಹಾಗೆ ನಾನು ನನ್ನ ತಂಗಿ ಇವಾಗ ಶಾಪಿಂಗ್ ಮಾಡೋಣ ಅಂತ ನಾವು ಚನ್ನಪಟ್ಟಣಕ್ಕೆ ಹೋಗ್ತಾಯಿದ್ವಿ. ಬನ್ನಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಹಾಗೆ ಏನೇನು ಶಾಪಿಂಗ್ ಮಾಡ್ತೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ಥರ ನಾನು ಚನ್ನಪಟ್ಟಣ ಬಂದು ಹಬ್ಬಕ್ಕೆ ಶಾಪಿಂಗ್ ಮಾಡಿ ತುಂಬ ದಿನಗಳಾಗಿತ್ತು ಅಂತ ಹೇಳ್ಬೋದು. ಹಾಗೆ ಮಮ್ಮಿ ಕೆಲವೊಂದು ಗಂಗೆ ಅಂಗಡಿ ಸಾಮಾನು ಲಿಸ್ಟ್ ಕೂಡ ಕೊಟ್ಟಿದ್ರು. ಫಸ್ಟ್ ನಾವು ಗಂಗೆ ಅಂಗಡಿ ಸಾಮಾನು ತೊಗೊಳ್ಳೋಣ ಅಂತ ನಾವು ಬಂದಿದ್ದೆ. ನಮ್ಮ ರೆಗ್ಯುಲರಾಗಿ ಮಮ್ಮಿ ತೊಗೊಳ್ಳೋಂಥ ಗಂಗೆ ಅಂಗಡಿ ಸಾಮಾನಿಗೆ. ಇಲ್ಲಿ ಮಮ್ಮಿ ಯಾವಾಗಲೂ ಇಲ್ಲೇ ತೊಗೊಳ್ತಾರಂತೆ. ಹಾಗೆ ಇಲ್ಲಿಗೆ ಬಂದು ಗಂಗೆ ಅಂಗಡಿ ಸಾಮಾನನ್ನ ಲಿಸ್ಟ್ ಕೂಡ ಕೊಟ್ಟು ಈಗ ಎಲ್ಲ ತೊಗೊಳ್ತಾ ಇದ್ವಿ. ಹಾಗೆ ಗಂಗೆ ಅಂಗಡಿ ಸಾಮಾನೆಲ್ಲ ತೊಗೊಂಡು ನಾವು ಹೋಗಿದ್ದೆ ಜನತಾ ಹಲ್ಗೆ ಅಂತ. ಇದು ನಮ್ಮ ಚನ್ನಪಟ್ಟಣದಲ್ಲೇ ಇರೋದು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ಯಾರೀಸ್ ಕಲೆಕ್ಷನ್ಸ್ ಅಂತೂ. ಹಾಗೆ ಮಮ್ಮಿ ಸ್ವಲ್ಪ ಬ್ಲೌಸ್ ಪೀಸ್ ತೊಗೊಬನ್ನಿ ಅಂತ ಹೇಳಿದರು. ಬ್ಲೌಸ್ ಪೀಸ್ ಎಲ್ಲ ತೊಗೊಳ್ತಾ ಇದ್ವಿ. ಹಾಗೆ ನನಗೆ ಸಿಂಪಲ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡೋಣ ಸಿಂಪಲ್ ಸ್ಯಾರೀಸ್ ಚೆನ್ನಾಗಿದೆ ತೊಗೋಣ ಅಂತ ನೋಡ್ತಿದ್ವಿ. ಬಟ್ ನನಗೆ ಕಲರ್ಸ್ ಯಾವುದು ಓಕೆ ಆಗಿಲ್ಲ. ಸೊ ಹಾಗೆ ಯಾವುದು ತೊಗೊಳೋದು ಬೇಡ, ಮತ್ತೆ ಬರೋಣ ಅಂತ ಹೇಳ್ಬಿಟ್ಟು ನಾನು ಹಾಗೆ ಸುಮ್ಮನಾದೆ. ಹಾಗೆ ನೋಡ್ತಾ ಇದ್ದೆ ಕಲೆಕ್ಷನ್ಸ್ ಹೇಗಿದೆ, ಯಾವುದಿದೆ ಅಂತ. ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಹಬ್ಬಕ್ಕೆ ನಮ್ಮ ಮಮ್ಮಿ ನಮ್ಮ ಪಪ್ಪ ನಮಗೆ ಪ್ರತಿ ವರ್ಷವೂ ನನಗೂ ನನ್ನ ತಂಗಿಗೂ ಅಮೌಂಟ್ ಕೊಡ್ತಾರೆ, ನಿಮ್ಮ ಇಷ್ಟವನ್ನು ಬಟ್ಟೆ ತೊಗೊಳ್ಳಿ ಅಂತ. ಈ ಸಲ ನನಗೂ ಪಾಪುಗೂ ನನ್ನ ತಂಗಿಗೂ ಎಲ್ಲರಿಗೂ ಕೊಟ್ಟಿದ್ದರು. ಬಟ್ ಸ್ಯಾರಿ ತೊಗೋಣ ಅಂತ ನೋಡಿದ್ವಿ. ಬಟ್ ನಮಗೆ ಸ್ಯಾರೀಸ್ ಯಾವುದು ಇಷ್ಟ ಆಗಿಲ್ಲ. ಹೋಗಲಿ ಬಿಡು ಅಂತೇಳಿ ಸುಮ್ಮನಾದ್ವಿ. ಹಾಗೆ ನಾನು ಮತ್ತೆ ಬೆಂಗಳೂರಿಗೆ ಏನಾದ್ರು ಹೋದಾಗ ತೊಗೋಣ ಅಂತ ಸುಮ್ಮನಾಗಿದ್ದೀನಿ. ಬಟ್ ನಂಗೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ಕಲರ್ಸ್ ಯಾವುದು ಇಷ್ಟ ಆಗಿಲ್ಲ. ಎಲ್ಲ ನನ್ನ ಹತ್ರ ಇರೋವಂಥ ಕಲರ್ಸ್ ಇತ್ತು ಅಂತೇಳಿ ನಾನು ಸುಮ್ಮನೆ ಆಗೋದೆ. ಹಾಗೆ ಇವಾಗ ನಾವು ಹಬ್ಬ ಅಂದಮೇಲೆ ಹೂವು ತೊಗೊಳ್ದೇ ಇರೋಕ್ಕಾಗತ್ತಾ, ಹೂವು ಕೂಡ ತೊಗೊಳಕ್ಕೆ ಅಂತ ಹೂ ಮಾರ್ಕೆಟ್ ಕಡೆ ಹೋದ್ವಿ. ಬಟ್ ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಒಂದು ಕಡೆ ಚೆನ್ನಾಗಿತ್ತು, ಹಾಗೆ ನೋಡ್ಕೊಂಡು ತೊಗೊಂಡ್ವಿ. ಆಗಲೇ ಹೇಳ್ದಾಗೆ ಹಬ್ಬ ಇರೋದ್ರಿಂದ ಪ್ರತಿ ವರ್ಷ ನಮ್ಮ ಮಮ್ಮಿ ದುಡ್ಡು ಕೊಡೋ ಜೊತೆಗೆ ಬಳೆ ಕೂಡ ಇಡ್ಸ್ಕೊಳ್ಳಿ ಅಂತ ಅಮೌಂಟ್ ಕೊಟ್ಟಿದ್ದರು. ಹಾಗಾಗಿ ನಾವು ನಮ್ಗೆ ಇಷ್ಟವಾದಂಥ ಕಲರ್ಸ್ ಗ್ರೀನ್ ಬ್ಯಾಂಗಲ್ನ ತೊಗೋಣ ಅಂತ ನಾನು ಇಲ್ಲಿಗೆ ಬಂದಿದ್ದು. ಇದು ನಮ್ಮ ಚನ್ನಪಟ್ಟಣದಲ್ಲಿ ಇರೋಂಥ ಶಾಪ್ ತುಂಬ ಚೆನ್ನಾಗಿದೆ. ಹಾಗೆ ನಾವು ಪ್ರತಿ ಸಲನೂ ಬಳೆ ಆಗಿರ್ಬೋದು ಪ್ರತಿಯೊಂದು ಬೇಕು ಆದರೂ ನಾವು ಇಲ್ಲಿಗೆ ಬರೋದು. ಹಾಗೆ ಗೊಂಬೆ ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ ನೋಡೋಣ ಅಂತ ಬ್ಯಾಂಗಲ್ ತೊಗೊಳ್ತಾ ಇದ್ದೆ. ಹಾಗೆ ನಾನು ನನ್ನ ತಂಗಿಗೆ ಬಳೆ ಎಲ್ಲ ತೊಗೊಂಡ್ವಿ. ಹಾಗೆ ಈಗ ಬ್ಯಾಂಗಲ್ಸ್ ಎಲ್ಲ ತೊಗೊಂಡಾದ್ಮೇಲೆ ನಾವು ಬಂದಿದ್ದು ದಯಾಳ್ ಸ್ವೀಟ್ಸ್ ಅಂತ. ಇದು ಬಂದು ನಮ್ಮ ಚನ್ನಪಟ್ಟಣದಲ್ಲೇ ಇರೋದು. ನಮಗಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲಿನ ಸ್ವೀಟ್ಸು. ಹಾಗೆ ನನ್ನ ಮಮ್ಮಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಬರೋಕ್ಕೆ ಕೇಳಿದರು. ಆ ಸ್ವೀಟ್ಸ್ ಎಲ್ಲ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾಗರ ಪಂಚಮಿ ಆಗಿರೋದ್ರಿಂದ ನಾಗರಕಟ್ಟೆಗೆ ಬಂದಿದ್ವಿ. ನಾಗರಕಟ್ಟೆಗೆ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ರು. ಅದು ಮಾಡ್ಕೊಳ್ಳೋರ್ಗು ನಾನು ಮಮ್ಮಿ ಎಲ್ಲ ಸ್ವಲ್ಪ ಹಾಗೆ ಕೂತ್ಕೊಂಡು ಚಾಟ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಮಮ್ಮಿ ಜೊತೆ ತುಂಬ ಈ ಥರ ಕೂತ್ಕೊಂಡು ಮಾತಾಡಿ ತುಂಬ ದಿನಗಳಾಗಿತ್ತು. ಹಾಗೆ ಸ್ವಲ್ಪ ಮಮ್ಮಿ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಮಮ್ಮಿ ಪೂಜೆಗೆಲ್ಲ ರೆಡಿ ಮಾಡಿದರು. ಈ ರೀತಿ ಪೂಜೆ ರೆಡಿ ಮಾಡಿದ್ವಿ. ಹಾಗೆ ಎಲ್ಲ ನಾನು ನನ್ನ ತಂಗಿ ನಮ್ಮ ಪಪ್ಪ ಎಲ್ಲನೂ ನಾಗರಕಲ್ಲಿಗೆ ಹಾಲು ಹಾಕ್ತಾಯಿದ್ವಿ. ಹಾಗೆ ಶ್ರಾವಣ ಬಂತು ಅಂದರೆ ಎಲ್ಲ ಹಬ್ಬನೂ ಸ್ಟಾರ್ಟ್ ಆದಂಗೆ ಅಂತಲೇ ಹೇಳ್ಬೋದು. ಮೊದಲನೇ ಹಬ್ಬ ಒಂದು ನಾಗರ ಪಂಚಮಿ. ನಮ್ಮ ಮನೇಲಿ ಪ್ರತಿ ವರ್ಷವೂ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಇಲ್ಲಿಂದನೇ ಎಲ್ಲ ಹಬ್ಬನೂ ಆಚರಣೆ ಮಾಡೋವಂಥದ್ದಾಗಿರುತ್ತೆ.
ಹಾಗೆ ನಿಮಗೆ ಈ ವ್ಲಾಗ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರು ಟಿಲ್ ದೆನ್ ಟೇಕ್ ಕೇರ್. ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.